ಬರಲ್ವಾ ಅಂತ್ಯವಾಯ್ತಾ ಭಯ ರೂಪಾಂತರಿ ಅಬ್ಬರ ಇನ್ನೊಂದು ವರ್ಷ ಕೊರೋನಾ ಪೋಷಕರೇ ಗಮನಿಸಿ ನಿಮ್ಮ ಮಕ್ಕಳು ಸುರಕ್ಷಿತನಾ ಕೊರೋನಾ ರಹಸ್ಯ ದೇಶದಾದ್ಯಂತ ಮೂರನೇ ಅಲೆಯ ಭಯ ಇತ್ತು ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಆ ಆತಂಕ ಇನ್ನೂ ಜಾಸ್ತಿನೇ ಇತ್ತು ಯಾಕೆಂದ್ರೆ ನಮ್ಮ ನೆರೆಯ ರಾಜ್ಯಗಳಾಗಿರುವಂತ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಎರಡು ಕಡೆನೂ ಕೂಡ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇತ್ತು ಸಹಜವಾಗಿ ನಮ್ಮ ರಾಜ್ಯಕ್ಕೆ ಆ ಒಂದು ಆತಂಕ ಕಾಡ್ತಾ ಇತ್ತು ಬಟ್ ಸ್ಟಿಲ್ ಮೂರನೇ ಅಲೆ ಇನ್ನೂ ಶುರುವಾಗಿಲ್ಲ ನಮ್ಮ ರಾಜ್ಯದಲ್ಲಿ ಇನ್ನು ಮೂರನೇ ಅಲೆ ಸದ್ಯಕ್ಕೆ ಬರಲ್ಲ ಬಂದರೂ ಕೂಡ ಸಮಸ್ಯೆ ಆಗಲ್ವಂತೆ ಇನ್ನೂ ಒಂದು ವರ್ಷ ಕಳೆದ್ರೆ ಕೊರೋನಾ ಸೋಂಕೆ ಇರಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಹಿರಿಯ ತಜ್ಞ ವೈದ್ಯರಾಗಿರುವಂತ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಮಾಹಿತಿಯನ್ನ ನೀಡಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊರೋನಾ ಮ್ಯೂಟೆಂಟ್ ವೈರಸ್ ರೂಪಾಂತರ ಹೆಚ್ಚಾಗಿಲ್ಲ ರೂಪಾಂತರಗೊಳ್ತಾ ಇಲ್ಲ ಕೊರೋನಾ ಈಗ ಅದು ಹೆಚ್ಚಾಗಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ ಗಡಿ ಜಿಲ್ಲೆಗಳಲ್ಲಿ ಭಯ ಇದ್ರೂ ಕೂಡ ರಾಜ್ಯಕ್ಕೆ ದೊಡ್ಡ ಕಂಟಕ ಇಲ್ಲ ಗಡಿ ಜಿಲ್ಲೆಗಳಲ್ಲಿ ಭಯ ಇದೆ ಆದರೆ ದೊಡ್ಡ ಕಂಟಕ ಏನು ಎದುರಾಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಮೂರನೇ ಅಲೆ ಕಟ್ಟಿ ಹಾಕಿದೆ ಕೊರೋನಾ ಲಸಿಕೆ ಅಭಿಯಾನ ಇಲ್ಲಿ ಮೇಯ್ನ್ ಆಗಿ ಯಾವ ಕಾರಣಕ್ಕೋಸ್ಕರ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಲಸಿಕೆ ಅಭಿಯಾನದಲ್ಲಿ ಅತಿ ಹೆಚ್ಚಿನ ಜಾಗೃತಿ ಬಂದು ಎಲ್ಲರೂ ಕೂಡ ಲಸಿಕೆಯನ್ನ ಪಡೆದುಕೊಳ್ತಾ ಇರುವಂತ ಹಿನ್ನೆಲೆಯಲ್ಲೇ ಮೂರನೇ ಅಲೆಯ ಭಯ ಕಡಿಮೆ ಆಗಿರುವಂಥದ್ದು ಅದು ಕೂಡ ಬಂದರೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಪಾಯವನ್ನ ತಂದೊಡ್ಡಲ್ಲ ಅಂತ ಹೇಳ್ತಾ ಇದ್ದಾರೆ ಸುದರ್ಶನ್ ಬಲ್ಲಾಳ್ ಅವರು ಮಕ್ಕಳಿಗೆ ಕೊರೋನಾ ಬರುವಂಥದ್ದು ಕಡಿಮೆ ಬಂದರೂ ಕೂಡ ಭಯ ಬೇಡ ಮಕ್ಕಳ ಜೊತೆ ಇರೋರೆಲ್ಲ ಲಸಿಕೆಯನ್ನ ಪಡೆದ್ರೆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ ಮಕ್ಕಳಿರುವಂಥ ಮನೆಯವರವರೆಲ್ಲರೂ ಕೂಡ ಲಸಿಕೆಯನ್ನ ಪಡೆದುಕೊಂಡ್ಬಿಟ್ರೆ ಅವರ ಪೋಷಕರಾಗಿರ್ಬೋದು ಅವರ ಅಜ್ಜ ಅಜ್ಜಿ ಆಗಿರ್ಬೋದು ಇನ್ಯಾರೇ ಇರಲಿ ಮನೆಯಲ್ಲಿ ಅವ್ರು ಯಾರ್ಯಾರೆಲ್ಲ ಲಸಿಕೆಯನ್ನ ತೆಗೆದುಕೊಳ್ಳಿಕ್ಕೆ ಅರ್ಹರಿದ್ದಾರೋ ಅವರೆಲ್ಲರೂ ಕೂಡ ಲಸಿಕೆಯನ್ನ ಪಡೆದುಕೊಂಡ್ಬಿಟ್ರೆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ನ್ಯೂಸ್ 18ನ ಪ್ರತಿನಿಧಿ ಶರಣು ಹಂಪಿ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರನ್ನ ಮಾತನಾಡಿಸಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಕೇಳ್ಕೊಬೇಡ ಕರೋನಾ ಮೂರನೇ ಅಲೆ ಆತಂಕದ ನಡುವೆ ಸಾಕಷ್ಟು ರಿಲ್ಯಾಕ್ಸೇಷನ್ ಅನ್ನ ಸರ್ಕಾರ ನೀಡಿದೆ ಈಗ ಥಿಯೇಟರ್ಗಳು ಕೂಡ 100% ಭರ್ತಿ ಆಗ್ತಾ ಇದಾವೆ ಇನ್ನು ದೇವಸ್ಥಾನಗಳಲ್ಲೂ ಕೂಡ ಅದೇ ರೀತಿಯಾಗಿ ಶಾಲೆಗಳು ಕೂಡ ಪುನರಾರಂಭ ಆಗ್ತಿದ್ದಾವೆ ಇಡೀ ದಿನ ಕ್ಲಾಸಸ್ ಕೂಡ ನಡೀತಾ ಇದೆ 100%. ಸೊ ಈ ಎಲ್ಲದರ ಬಗ್ಗೆ ನೋಡ್ತಾ ಹೋದ್ರೆ ಕರೋನಾ ಮೂರನೇ ಅಲೆ ನಿಜಕ್ಕೂ ಕೂಡ ಬರುತ್ತಾ ಇಲ್ಲ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಈ ಎಲ್ಲ ಅನುಮಾನಗಳಿಗೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ಲಿಕ್ಕೆ ಹಿರಿಯ ತಜ್ಞ ವೈದ್ಯರಂತ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತೇಳಿ ಸರ್ ಮೊದಲನೇದಾಗಿ ಕರೋನಾ ಮೂರನೇ ಅಲೆ ಈ ತಿಂಗಳು ಬರುತ್ತೆ ಇವತ್ತು ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಕ್ಯಾಲ್ಕುಲೇಷನ್ಸ್ ಇರ್ತಿದ್ವು ಸೊ ಇಲ್ಲಿವರೆಗೂ ನೋಡ್ತಾ ಇದ್ರೆ ಕರೋನಾ ಮೂರನೇ ಅಲೆ ಬರುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ ಸರ್ ಏನು ಹೇಳ್ತಾರೆ ಇವಾಗ ನೀವು ಹೇಳಿದ್ದು ಬಹಳ ನಿಜ ನಾವು ಸಾಧಾರಣ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ ಒಳಗೆ ಥರ್ಡ್ ವೇವ್ ಬರುತ್ತೆ ಅಂತ ತುಂಬ ಎಕ್ಸ್ಪರ್ಟ್ಸ್ ಪ್ರೆಡಿಕ್ಟ್ ಮಾಡಿದ್ರು ಆದರೆ ಇವಾಗಿನ ಪರಿಸ್ಥಿತಿ ನೋಡಿದರೆ ಹಾಗೇನು ಆದಂಗಿಲ್ಲ ಇನ್ನೊಂದು ಸೆಕೆಂಡ್ ಅಲೆ ಬರುವಾಗ ವ್ಯಾಕ್ಸಿನೇಷನ್ ಇರಲಿಲ್ಲ ಇವಾಗ ವ್ಯಾಕ್ಸಿನೇಷನ್ ಬಂದಿದೆ ಮೂರನೇ ಅಲೆ ಒಂದು ಬರೋದಿದ್ರೂ ಭಾಳ ಮೈಲ್ಡ್ ಆಗಿರುತ್ತೆ ಹೆಚ್ಚು ಜನರಿಗೆ ಎಫೆಕ್ಟ್ ಆಗೋದಿಲ್ಲ ಬಂದ್ರೂ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಯಾವಾಗ ಬರ್ಬೋದು ಸರ್ ಇವಾಗ ಯಾವಾಗ ಬರೋದು ಅಂತ ಖಂಡಿತ ಪ್ರಿಡಿಕ್ಟ್ ಆಗೋದಿಲ್ಲ ಆದರೆ ಹೆಚ್ಚಾಗಿ ವೈರಸ್ ಸ್ಪ್ರೆಡ್ ಆಗೋದು ಈ ಫೆಸ್ಟಿವಲ್ ಆದ ಮೇಲೆ ಅಂದರೆ ಜನ ಜಾಸ್ತಿ ಎಲ್ಲಿ ಒಟ್ಟಾಗ್ತಾರ ಅದರಿಂದ ಸ್ಪ್ರೆಡ್ ಆಗೋ ಚಾನ್ಸ್ ಇದೆ ಈಗ ಸೆಕೆಂಡ್ ವೇವ್ಗೆ ನೀವು ನೋಡಿರ್ಬೋದು ಈ ಎಲ್ಲ ಕಾರಣಗಳನ್ನು ಬಿಟ್ಟು ಎಲೆಕ್ಷನ್ಸ್ ಆಯಿತು ರಿಲಿಜಿಯಸ್ ಫೆಸ್ಟಿವಲ್ಸ್ ಆಯಿತು ಇನ್ನೊಂದು ಭಾಳ ವಿಶಿಷ್ಟ ವಿಷಯ ಏನಂದರೆ ಇಷ್ಟು ತನಕ ಎಲ್ಲ ಹೆಚ್ಚಾದ ಅಡಲ್ಟ್ಸು ಓಲ್ಡರ್ ಜನರೇಷನ್ ಅವರಿಗೆಲ್ಲ ಒಂದೇ ಇನ್ಫೆಕ್ಷನ್ ಬಂದಿದೆ ಒಂದೇ ವ್ಯಾಕ್ಸಿನೇಷನ್ ಆಗಿದೆ ಇನ್ನು ಬಿಟ್ಟಿರೋದು ಮಕ್ಕಳು ಮತ್ತು ಯಂಗರ್ ಏಜ್ ಗ್ರೂಪಿನವರು ಅವರಿಗೆ ಹೆಚ್ಚಾಗಿ ನಾವು ನೋಡಿದಂತೆ ಕಾಯಿಲೆ ಬಂದ್ರೂ ಭಾಳ ಮೈಲ್ಡ್ ಕಾಯಿಲೆ ಬರೋದು ಹಾಗಾಗಿ ನಮ್ಮ ಥರ್ಡ್ ವೇವ್ ಮೈಲ್ಡ್ ಆಗಿರ್ಬೋದು ಯಾವಾಗ ಬರುತ್ತೆ ಅಂತ ಖಂಡಿತ ಹೇಳಲಿಕ್ಕಾಗೋದಿಲ್ಲ ಮತ್ತು ICU ರಿಕ್ವೈರ್ಮೆಂಟ್ಸು ಮೊರ್ಟಾಲಿಟಿ ಎಲ್ಲ ತುಂಬ ಕಡಿಮೆ ಇರುತ್ತೆ ಆದರೆ ಖಂಡಿತವಾಗಿಯೂ ನಾವು ನಮ್ಮ ಜಾಗ್ರತೆಯನ್ನು ಕಡಿಮೆ ಮಾಡ್ಬೋದು 1 to 5th ಈಗ ಶಾಲೆಗಳು ಆರಂಭ ಮಾಡೋ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಏನು ತಮ್ಮ ಸಲಹೆ ಸರ್ ವೈಯಕ್ತಿಕ ಅಭಿಪ್ರಾಯ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಮಕ್ಕಳ ಜೊತೆ ಯಾರು ಅಡಲ್ಟ್ಸ್ ಕಾಂಟ್ಯಾಕ್ಟ್ ಬರ್ತಾರೋ ಅವರಿಗೆ ವ್ಯಾಕ್ಸಿನೇಷನ್ ಆಗೇ ಇರಬೇಕು ಕ್ಲಾಸಸ್ ಅನ್ನು ಸ್ಟ್ಯಾಗರ್ ಮಾಡ್ಬೋದು ಅಂದರೆ ಒಂದೇ ಕ್ಲಾಸಲ್ಲಿ ವಿಪರೀತ ಜನ ಆಗುವ ಬದಲು ಬೇರೆ ಬೇರೆ ಟೈಮಿಂಗಲ್ಲಿ ಕ್ಲಾಸ್ ಇಡ್ಬೋದು ಆದಷ್ಟು ವೆಂಟಿಲೇಟೆಡ್ ರೂಮ್ಸ್ ಓಪನ್ ಸ್ಪೇಸಲ್ಲಿ ಮಾಡೋದು ಒಳ್ಳೆಯದು ಮತ್ತು ನಾವು ಮಕ್ಕಳಿಗೂ ಇವಾಗ ಮಾಸ್ಕ್ ಹಾಕೊಳ್ಳೋದು ಹ್ಯಾಂಡ್ ವಾಷಿಂಗು
ಸ್ವಲ್ಪ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದನ್ನು ಕಲಿಸಿಕೊಡ್ಬೋದು ಈಗ. ಬಟ್ ಖಂಡಿತವಾಗಿಯೂ ಕ್ಲಾಸಸ್ ನಾವು ಆಫ್ಲೈನ್ ಕ್ಲಾಸಸ್, ಫಿಸಿಕಲ್ ಕ್ಲಾಸಸ್ ಅನ್ನು ಓಪನ್ ಮಾಡಲೇಬೇಕು. ಇದು ಹಿರಿಯ ತಜ್ಞ ವೈದ್ಯರಂತ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರ ಅಭಿಪ್ರಾಯ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.